ಎಲ್ರಿಗೂ ನಮಸ್ತೆ. ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ನನ್ನ ಮಗಳು ಬಾಕ್ಸಿಗೆ ಅದನ್ನು ಹಾಕಿ ಅಂತ ಅಂದರು. ಉಪ್ಪಿಟ್ಟು ಹಾಕ್ಬಿಟ್ಟು ಖಾರ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕೊಟ್ಟೆ. ಆಮೇಲೆ ಅವಳನ್ನ ಎಬ್ಬಿಸ್ಬಿಟ್ಟು ಸ್ನಾನಕ್ಕೆ ಕಳಿಸಿ ನಮ್ಮ ಮನೆಯವ್ರು ರೆಡಿಯಾಗಿದ್ದರು, ಕೊಟ್ಟೆ. ಅವ್ರದ್ದು ಎಲ್ಲ ನಾಯಿ ಕಚ್ಚಾಕ್ಬಿಟ್ಟಿತ್ತು, ಅದಕ್ಕೆ ಬೈತಾಯಿದ್ರು. ಆಮೇಲೆ ಅದಕ್ಕೆ ಇನ್ನೊಂದು ಕಿವಿ ಇತ್ತು, ಎತ್ಕೊಟ್ಟೆ. ಅಷ್ಟರೊಳಗೆ ನನ್ನ ಮಗಳು ತಿಂದು ಆಲ್ರೆಡಿ ಜೋಕಾಲಿ ಆಡ್ತಾ ಇದ್ಲು. ತಗೋ ಬ್ಯಾಗ್ ತಗೋ. ಇಳಿ ಕೆಳಗೆ ತಗ್ಲಾಕಳಮ್ಮ, ಎರಡು ಕೈಗೂ ತಗ್ಲಾಕ. ತಗೋ ಲಂಚ್ ಬ್ಯಾಗ್. ಇದರಲ್ಲಿ ಎಳ್ಳು ಬೆಲ್ಲ ಇಟ್ಟಿದ್ದೀನಿ, ನಿಮ್ಮ ಮ್ಯಾಮಿಗೆ ಕೊಡು ಮರಿದಂಗೆ. ಮರ್ತೋದ್ರೆ ಮನೆಗೆ ಬಿಟ್ಕೊಡಲ್ಲ. ಯಾಕೆಂದರೆ ತೊಗೊಂಡೋಗಿದ್ದೀನಿ, ಕೊಟ್ಟು ಬರಬೇಕು. ಅವ್ರು ಕೊಟ್ಟಿದ್ರು ತಾನೇ ಮೊನ್ನೆ ರಿಟರ್ನು, ಇವಾಗ ನೀನು ರಿಟರ್ನ್ ಕೊಡು. ಅವ್ರು ಕೊಟ್ಟಿದ್ರಲ್ಲ, ಇವತ್ತು ನೀನು ರಿಟರ್ನ್ ಕೊಡು. ನಮ್ಮ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ಕೂಲಿಗೆ ಬಿಡೋಕ್ಕೆ ಹೋದೆ. ಮಾರ್ನಿಂಗ್ ಎದ್ರಲ್ಲಿ ಅವರೇ ಬಿಡ್ತಾ ಇರ್ತಾರೆ ಯಾವಾಗಲೂ. ಬ್ಯಾಗ್ ಲಂಚ್ ಬ್ಯಾಗ್ ಬಾರನ ಬಿಡಮ್ಮ, ಅದಕ್ಕೊಂದು ಆಳಿಕ್ಕನ. ಹಾಂ, ಯಾಕೆ ಸೈಡಿಗೆ ಬಾ, ಗಾಡಿ ಬರ್ತೈತೆ. ಇಟ್ಕೊಂಡು ಹೋದ್ವಿ. ನಡಿ ಮುಂದೆ ನೋಡಿ. ಬ್ಯಾಗ್ ಕೊಡಲ್ಲ, ಯಾವಾಗಲೂ ಅವರೇ ತಗ್ಲಾಕ್ ಹೋಗ್ತಾರೆ. ಆಲ್ಮೋಸ್ಟ್ ಸ್ಕೂಲ್ ಹತ್ರ ಅಲ್ಲಿ ಬಂದುಬಿಟ್ಟು ಅವ್ರಿಗೆ ಬ್ಯಾಗ್ ಕೊಟ್ಟು ಬಾಯ್ ತಗೋ ಬ್ಯಾಗ್ ಬಾಯ್. ಅದರಲ್ಲಿರೋದು ಕೊಡು ಮ್ಯಾಮಿಗೆ, ಓಕೆನಾ? ಕೊಟ್ಟು ಬಾಯ್. ಆಮೇಲೆ ನಾನು ಮನೆಗೆ ಬಂದು ಬಟ್ಟೆ ತೊಳೆಯೋದಿತ್ತು. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಣಗಾಕಿ, ಬಟ್ಟೆ ಕ್ಲೀನ್ ಮಾಡಿಬಿಟ್ಟು ಒಣಗಾಕಿ, ಮತ್ತು ರಗ್ಗುಗಳನ್ನೆಲ್ಲ ಮತ್ತೆ ಇನ್ನೊಂದ್ಸಲ ತಿರುವಾಕಿ ಒಳಗಿಂದ ಒಣಗಾಕಿದ್ದೆ. ನನ್ನ ಹಸ್ಬೆಂಡಿಗೆ ಸೊ ಹಾಗಾಗಿ. ಆಮೇಲೆ ಬರ್ತಾ ತರಕಾರಿ ತೊಗೊಬಂದಿದ್ದೆ ನನ್ನ ಮಗಳ ಜೊತೆಗೆ ಸ್ಕೂಲಿಗೆ ಬಿಡಬೇಕಾದ್ರೆ. ಅದನ್ನೆಲ್ಲ ತಿಂದು ಬಿಡಿಸಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಇದನ್ನು ಟೊಮೊಟೊ, ಹಸಿರುಗಾಯಿ, ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಬೇಯೋಕ್ಕಿಟ್ಟೆ. ಅಷ್ಟರೊಳಗೆ ನನ್ನ ಬಟ್ಟೆ ಎಲ್ಲ ತೊಳೆದು ಸ್ನಾನ ಮಾಡಿ ಇದು ಮಾಡೋಷ್ಟರಲ್ಲಿ ಆಲ್ರೆಡಿ 11:30 ಆಗಿತ್ತು. ಮತ್ತು ನಮ್ಮ ಮನೆಯವರು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಬೇಯೋಕ್ಕಿಟ್ಟು ಅಡುಗೆ ಮಾಡಿದ್ದೆ. ಅವ್ರು ಬಂದುಬಿಟ್ರು ಅಷ್ಟರೊಳಗೆ, ನಾನು ಮಾಡೋ ಅಷ್ಟರಲ್ಲಿ. ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ಊಟ ಹಾಕ್ಕೊಟ್ಬಿಟ್ಟು ಅಷ್ಟರೊಳಗೆ ಅವ್ರು ತಿಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡ್ಬರಕ್ಕೆ ಹೋದರು. ನನ್ನ ಮಗಳನ್ನ ಕರ್ಕೊಂಡ್ಬಿಟ್ಟು ಹೋಗೋದಿಕ್ಕೆ ಸೊ ಟೈಮ್ ಆಗಿತ್ತು, ಆದರೂ ಕರ್ಕೊಬಂದ್ರು. ಅವ್ರು ಬಂದು ಇವಾಗ ಡ್ಯಾನ್ಸ್ ಕ್ಲಾಸಸ್ ನಡೀತಿರೋದ್ರಿಂದ ಅವಳಿಗೆ